ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್. ಇಂದಿನ ಒಂದು ಕರೆಂಟ್ ಅಫೇರ್ಸ್ HYT ಟಾಪಿಕ್ ಬಂದು ಕಡ್ಡಾಯವಾಗಿ ಅಂದರೆ ಕಂಪಲ್ಸರಿ ಎಕ್ಸಾಮಲ್ಲಿ ಕೇಳುವಂತಹ ಟಾಪಿಕ್ಗಳನ್ನೇ ನಾವು HYT ಟಾಪಿಕ್ಗಳಂತ ಕರಿತಾ ಬರ್ತೀವಿ. ಪದೇ ಪದೇ ರಿಪೀಟ್ ಆಗುವಂಥ ಟಾಪಿಕ್ಗಳನ್ನು ನಾವು HYT ಟಾಪಿಕ್ ಅಥವಾ ಕೇಳಬಹುದಾದಂಥ ಟಾಪಿಕ್ಗಳನ್ನು HYT ಕರೆಂಟ್ ಅಫೇರ್ಸ್ ಅಂತ ಕರಿತಾ ಬರ್ತೀವಿ. ಆಲ್ರೆಡಿ ನಿಮಗೊಂದು ಫಿಫಾದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೆ ನೋಡಿ. ಒಂದು ಎಕ್ಸಾಮಲ್ಲಿ ಕೇಳದೇ ಇರ್ಬೋದು, ಬಟ್ ಮುಂದಿನ ಎಕ್ಸಾಮ್ಗಳಲ್ಲಿ ಯಾವುದಾದ್ರೂ ಒಂದು ಎಕ್ಸಾಮ್ಗಳಲ್ಲಿ ಕೇಳ್ತಾನೆ. ಕೇವಲ PC ಅಂತಲೇ ಫೋಕಸ್ ಮಾಡುವಂತಿಲ್ಲ, ಕೇವಲ PSI ಅಂತಲೇ ಫೋಕಸ್ ಮಾಡುವಂತಿಲ್ಲ. ನನ್ನ ವೀಡಿಯೋಗಳು ಆಲ್ಮೋಸ್ಟ್ ನಿಮಗೆ KS ಫಿಲಿಮ್ಸ್ವರೆಗೂ ಟಚ್ ಆಗಬೇಕು. ಒಂದು ಪ್ಲ್ಯಾನಿಂಗ್ಸ್ ಆಲ್ರೆಡಿ ಮಾಡಿಕೊಟ್ಟಿದ್ದೀನಿ, 6 ತಿಂಗಳ ಪ್ಲ್ಯಾನಿಂಗ್ಸು. ಇನ್ನು ಜುಲೈ ತಿಂಗಳ ಮತ್ತು ಆಗಸ್ಟ್ ತಿಂಗಳ ಪ್ಲ್ಯಾನಿಂಗ್ಸ್ ರೆಡಿ ಆಗ್ತಿದೆ. ಆದಷ್ಟು ಬೇಗ ವೀಡಿಯೋ ಮಾಡಿಕೊಡ್ತೀನಿ. ಕಂಪಲ್ಸರಿ ಕೇಳ್ತಾನೆ. ಇನ್ನು ಕಾಮನ್ವೆಲ್ತ್ ಗೇಮ್ಸ್ ಮುಂಬರುವಂಥ ಎಲ್ಲ ಎಕ್ಸಾಮ್ಗಳಲ್ಲೂ ಸಹ ಒಂದಲ್ಲ ಒಂದು ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳು ಕೇಳ್ತಾನೆ. ಬಟ್ ಇತ್ತೀಚಿನ ಟ್ರೆಂಡ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಡೆಪ್ತಾಗಿ ಓದಬೇಕು. ನಮಗೆ 2026ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಆಗಿರ್ಬೋದು, ದೊಡ್ಡ ಮಟ್ಟದ ಗೇಮ್ಸ್ಗಳು FIFA ಆಗಿರ್ಬೋದು, ICC ವರ್ಲ್ಡ್ ಕಪ್ಗಳಾಗಿರ್ಬೋದು, ಅವುಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಯಾವ ಎಕ್ಸಾಮಲ್ಲಿ ಬೇಕಾದರೂ ನಿಮಗೆ ಟ್ವಿಸ್ಟ್ ಮಾಡಿ ಪ್ರಶ್ನೆ ಕೇಳ್ಬೋದು. ಸೊ ಮೊದಲ ಬಾರಿಗೆ ನಾವು ಅದ್ರ ಬಗ್ಗೆ ಇಂಟ್ರೊಡಕ್ಷನನ್ನು ತಿಳ್ಕೊಳ್ತಾ ಬರಬೇಕಾಗುತ್ತೆ. ಏನು ಕಾಮನ್ವೆಲ್ತ್ ಗೇಮ್ಸ್ 2026 ಎಲ್ಲಿ ನಡೀತಿದೆ, ಏನಾಯಿತು ಎಲ್ಲ ತಿಳ್ಕೊಳ್ತಾ ಬರೋಣ. ನಂತರ ಅದ್ರ ಮೂಲ, ಕಾಮನ್ವೆಲ್ತ್ ಮೂಲ ಎಲ್ಲಿಂದ ಹುಟ್ಕೊಳ್ತು, ಹೇಗೆ ಹುಟ್ಕೊಳ್ತು, ಅದಕ್ಕೆ ರೂವಾರಿ ಯಾರಾಗಿದ್ದರು ಅಂತೆಲ್ಲ ನೀವು ತಿಳ್ಕೊಬೇಕಾಗ್ತದೆ. ಇನ್ನು ಪ್ರಸ್ತುತ ಕರೆಂಟ್ ಅಫೇರ್ಸ್ ಕೇಳಿದಾಗ ಅತಿ ಹೆಚ್ಚು ಪದಕಗಳನ್ನು ಗಳಿಸಿರುವಂಥ ರಾಷ್ಟ್ರಗಳನ್ನು ಕಾಲಾನುಕ್ರಮವಾಗಿ ಕೇಳ್ತಾ ಬರ್ತಾನೆ. ಇನ್ನು ಈ ಒಂದು ಒಲಿಂಪಿಕ್ಕಲ್ಲಿ ಭಾರತಕ್ಕೆ ಲಭಿಸಿದಂತಹ ಪದಕಗಳನ್ನು ನೋಡ್ತಾ ಬರಬೇಕಾಗುತ್ತೆ. ಇನ್ನು ಕಾಮನ್ವೆಲ್ತ್ ಕ್ರೀಡಾಕೂಟ ಅಂತ ಬಂದ ತಕ್ಷಣ ಮೊದಲ ಭಾರತೀಯ ಯಾರೆಲ್ಲ ಅದರಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು, ಯಾವಾಗ ಶುರುವಾಯಿತು, ಅವಾಗ ಯಾರು ಫಸ್ಟ್ ಪ್ರಶಸ್ತಿ ಪಡೆದುಕೊಂಡಿದ್ರು ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ಬೋದು. ಇನ್ನು ಹಿಂದೆ ಜರುಗಿದ, ಮುಂದೆ ಜರುಗುವಂಥ ಕಾಮನ್ವೆಲ್ತ್ ಕ್ರೀಡೆಗಳು ಎಲ್ಲೆಲ್ಲಿ ಜರುಗುತ್ತವೆ, ಅದರ ವಿಶೇಷತೆ ಏನು ಅಂತ ತಿಳ್ಕೊಳ್ತಾ ಬರಬೇಕಾಗ್ತದೆ. ಇನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಡಿಫ್ರೆಂಟ್ KS ಫಿಲಿಮ್ಸಲ್ಲಿ ಪ್ರಶ್ನೆ ಕೇಳ್ಬೋದು. 2022 2026 ಕಂಪ್ಯಾರಿಸನ್ ಮಾಡಿಕೊಂಡು ನಿಮಗೆ ಪ್ರಶ್ನೆಗಳನ್ನು ಕೇಳುವಂಥ ಚಾನ್ಸಸ್ಸು ತುಂಬಾ ಇರ್ತದೆ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ನಿಮಗೆ ಅಂಕಗಳು ಮಿಸ್ ಆಗಬಾರ್ದು. ಆ ರೀತಿ ನಿಮಗೆ ಸ್ವಲ್ಪ ಡೆಪ್ತಲ್ಲಿ ಹೇಳ್ಕೊಡ್ತಾ ಬರ್ತೀನಿ. ಓದೋದು ನಿಮ್ಮ ಒಂದು ಕರ್ತವ್ಯ ಆಗ್ತದೆ ಸ್ನೇಹಿತರೆ. ನಾನು ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಿಮಗೆ ಕಂಟೆಂಟನ್ನು ಇಲ್ಲಿ ಕೊಡ್ತಾ ಬರ್ತೀನಿ ಯೂಟ್ಯೂಬಲ್ಲಿ. ಸೊ ಇಲ್ಲಿ ಕಾಮನ್ವೆಲ್ತ್ ಗೇಮ್ಸನ್ನು ಒಂದೊಂದಾಗಿ ಈಗ ನೋಡ್ತಾ ಬರೋಣ, ಎಲಾಬ್ರೇಟ್ ಮಾಡ್ಕೊಳ್ತಾ ಬರೋಣ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಈ ಸರ್ಚ್ ಮೂಲಕ ನೀವು ಜಾಯ್ನ್ ಆಗ್ತಾ ಬರ್ಬೋದು. ಅಥವಾ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಮೆಸೇಜ್ ಹಾಕಿ ಲಿಂಕ್ ಕಳಿಸಿ ಅಂತ ಕಳಿಸ್ಕೊಡ್ತೀನಿ. ಅಥವಾ ಇದೇ ಒಂದು ವೀಡಿಯೋದಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಅದನ್ನು ಲಿಂಕ್ ಪ್ರೆಸ್ ಮಾಡೋದ್ರ ಮೂಲಕ ಡೈರೆಕ್ಟ್ ಜಾಯ್ನ್ ಆಗ್ತಾ ಬರ್ಬೋದು ಸ್ನೇಹಿತರೆ. ಈಗ ಬೇಸಿಕ್ಸ್ ಫಸ್ಟ್. ಈಗ ನಮಗೆ 2022ರಲ್ಲಿ ಏನು ಜರುಗುತ್ತಲ್ಲ ಕಾಮನ್ವೆಲ್ತ್ ಕ್ರೀಡಾಕೂಟ, ಅದು ನಮಗೆ 22ನೇ ಆವೃತ್ತಿ ಅಂದರೆ ಅಡಿಷನ್ ಆಗಿರ್ತದೆ. ಇದು ಪ್ರಸ್ತುತ ನಡೀತಿರೋದು 23ನೇ ಆವೃತ್ತಿ ಆಗಿರುತ್ತೆ. ನೆನಪಲ್ಲಿ ಇಟ್ಕೊಂಡಿರಬೇಕು, ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು. ಇನ್ನು ನಮಗೇನು ಇದು ಶುರುವಾಗಿದ್ದು ಜುಲೈ 23ರಿಂದ ಆಗಸ್ಟ್ 2. ನೋಡಿ, KE ಡಿಪಾರ್ಟ್ಮೆಂಟ್ ಏನು ಬೇಕಾದರೂ ಕೇಳ್ಬೋದು. ಶುರುವಾಗಿದ್ದ ದಿನಾಂಕನೂ ಸಹ ಕೇಳ್ಬೋದು, ಎಲ್ಲಿಂದ ಎಲ್ಲಿಗೆ ಅದಿತ್ತು ಕ್ರೀಡೆ ಅಂತಲೂ ಸಹ ಕೇಳ್ತಾನೆ. ಯಾಕಂದರೆ ಹೇಳೋದಕ್ಕಾಗಲ್ಲ, ತುಂಬ ಸಿಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅಥವಾ PCಗೆ DC ಲೆವೆಲ್ ಪ್ರಶ್ನೆಗಳನ್ನು ತೆಗಿತಾರೆ, ಅಥವಾ PSIಗೆ PC ಲೆವೆಲ್ ಪ್ರಶ್ನೆಗಳು ಸಹ ಬರ್ಬೋದು. ಸೊ ಯಾವ ರೀತಿ ಬೇಕಾದರೂ ಎಕ್ಸಾಮ್ಗಳು, ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಅವತ್ತಿನ ದಿನ ಅಟೆಂಡ್ ಮಾಡಿದಾಗಲೇ ಪೇಪರ್ ಹೀಗಿತ್ತು ಅಂತ ನಾವು ಹೇಳ್ತಾ ಬರ್ಬೋದು. ಹಾಗಾಗಿ ಪ್ರತಿಯೊಂದು ಅಂಶನೂ ಓದ್ಕೊಳ್ಳಿ. ಎಲ್ಲಿಂದ ಜುಲೈ 23ರಿಂದ ಆಗಸ್ಟ್ 2ರವರೆಗೂ ಇದು ಜರುಗಿರುತ್ತೆ. ಇನ್ನು ನಿಮಗೆ ಒಂದು ಜುಲೈ 23 ಅಂದ ತಕ್ಷಣ ಅಲ್ಲಿ ಒಂದು ತಿಂಗಳು ಹಿಂದಕ್ಕೆ ಹೋಗ್ಬಿಟ್ರೆ ಜೂನ್ 23ಕ್ಕೆ ಹೋದರೆ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಿದ್ದು ಏನು ಒಂದು ಒಲಿಂಪಿಕ್ ಡೇನ ನಾವು ಪ್ರತಿ ವರ್ಷ ಜೂನ್ 23ರಂದು ಸೆಲೆಬ್ರೇಟ್ ಮಾಡ್ತಾ ಬರ್ತೀವಿ, ನೆನಪಲ್ಲಿರಬೇಕಾಗ್ತದೆ. ಇನ್ನು ಕಲ್ಪನೆ, ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ನ ಕಲ್ಪನೆ ಕೊಟ್ಟಿದ್ದು ನಮಗೆ ಮೆಲ್ವಿಲೆ ಮಾರ್ಕ್ಸ್ ರಾಬಿನ್ಸನ್ ಅಂತ ಬರ್ತಾರೆ. ಇವರು ಇದಕ್ಕೆ ಪರಿಕಲ್ಪನೆಯನ್ನು ನೀಡಿರ್ತಾರೆ ಸ್ನೇಹಿತರೆ. ದ ಫಸ್ಟ್ ಕಾಮನ್ವೆಲ್ತ್ ಗೇಮ್ಸ್ ವೇರ್ ಹೆಲ್ಡ್ ಇನ್ 1930 ಇನ್ ಹ್ಯಾಮಿಲ್ಟನ್, ಕೆನಡಾ. ದ ಈವೆಂಟ್ ವಾಸ್ ಆರಿಜಿನಲಿ ನೌನ್ ಆಸ್ ಬ್ರಿಟಿಷ್ ಎಂಪೈರ್ ಗೇಮ್ಸ್. ತುಂಬ ಸಿಂಪಲ್ಲು. ಮುಂಚೆ ಕಾಮನ್ವೆಲ್ತ್ ಗೇಮ್ಸಿಗೆ ನಾವು ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಂತ ಕರಿತಾ ಬರ್ತಿದ್ವಿ. ಏನು ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಂತ. ಹೋಗ್ತಾ ಅದು ಹೆಸರು ಬದಲಾವಣೆಯಾಗಿ ಕಾಮನ್ವೆಲ್ತ್ ಗೇಮ್ಸ್ ಅಂತ ಇಡಲಾಗಿದೆ ಸ್ನೇಹಿತರೆ. ಮೊದಲು ಶುರುವಾಗಿದ್ದು 1930ರಲ್ಲಿ. ಎಲ್ಲಿ? ಹ್ಯಾಮಿಲ್ಟನ್ ಎಂಬ ಸ್ಥಳದಲ್ಲಿ. ಹ್ಯಾಮಿಲ್ಟನ್ ಎಲ್ಲಿ ಬರುತ್ತೆ ಅಂದರೆ ಕೆನಡಾದಲ್ಲಿ ಬರ್ತದೆ ಸ್ನೇಹಿತರೆ, ನೆನಪಲ್ಲಿಟ್ಕೊಂಡಿರಬೇಕಾಗ್ತದೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ನೆಕ್ಸ್ಟ್, ಪ್ರಸ್ತುತ ನಮಗೆ ಭಾಗವಹಿಸಿದಂತಹ ದೇಶಗಳು ಎಷ್ಟು ಅಂತ ಕೇಳ್ತಾನೆ. 74 ದೇಶಗಳು ಈ ಒಂದು ಕ್ರೀಡೆಯಲ್ಲಿ ಪ್ರಸ್ತುತ ಭಾಗವಹಿಸಿದೆ. ಅವಧಿಗಳು ಎಷ್ಟು ದಿನ ಇದ್ವು? 11 ದಿನಗಳು. ಆಟಗಳ ಸೌಲಭ್ಯಗಳು ಒಟ್ಟು ಎಷ್ಟು ಆಟಗಳಿದ್ವು ಅಂದರೆ 10 ಆಟಗಳು ಇದರಲ್ಲಿ ಲಭಿಸಿದ್ವು ಸ್ನೇಹಿತರೆ. ಇನ್ನು ಇದರಲ್ಲಿ ಒಟ್ಟು ಚಿನ್ನದ ಪದಕಗಳ ಸಂಖ್ಯೆ ಎಷ್ಟಂದರೆ ಎಲ್ಲ ಸೇರಿ 215 ಜನ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಭಾರತದ ಕ್ರೀಡಾಪಟುಗಳು ಎಷ್ಟು ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಅಂತ ಪ್ರಶ್ನೆ ಕೇಳ್ತಾನೆ. 122 ಜನ, ನೆನಪಲ್ಲಿರಬೇಕಾಗ್ತದೆ. ಇನ್ನು ಇಲ್ಲಿ ಯಾಕಂದರೆ ಇಲ್ಲಿ ಕಂಠಪಾಠ ಮಾಡಬೇಕು, ಅರ್ಥ ಮಾಡಿಸುವಂಥದ್ದು ಏನು ಅಂತ ಇಲ್ಲ. ಓಕೆ, ಇಲ್ಲಿ ಉದ್ಘಾಟನೆ ಸಮಾರಂಭ
ಸಮಾರಂಭ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಜುಲೈ 23. ಕನ್ಫ್ಯೂಷನ್ ಆಯ್ತು ಅಂದರೆ ಜೂನ್ 23 ಒಲಿಂಪಿಕ್ ಡೇ ಅಂತ ಗೊತ್ತಿರುತ್ತಲ್ಲ, ಅದನ್ನ ನೆನ್ಪಿಟ್ಕೊಂಡ್ರೆ ಮುಗಿದೋಯ್ತು ಸ್ನೇಹಿತರೆ. ಇನ್ನು ಸಮ ಆಫ್ ದಿ ಕ್ಲೋಸಿಂಗ್ ಸೆರೆಮನಿ ಯಾವ ನಡೀತು, ಆಗಸ್ಟ್ 2ರಂದು ಕೊನೆಯ ದಿನ ಆಗಿರ್ತದೆ. ಈ ಕ್ರೀಡೆಯ ಒಂದು ಮಾಸ್ಕಟ್ ಏನಾಗಿತ್ತು ಅಂತ ಕೇಳ್ತಾನೆ. ಅಧಿಕೃತ ಲಾಂಛನ ಫಿನ್ನಿ ಆಗಿತ್ತು, ನೆನ್ಪಿಟ್ಕೋಬೇಕು. ಎಕ್ಸಾಮ್ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗಿರ್ತದೆ, ಮಾಸ್ಕಟ್ ಯಾವುದು ಅಂತ. ಆಗ ನಂತರ ಇದು ಎಷ್ಟು ವರ್ಷಗಳಿಗೊಮ್ಮೆ ಕಾಮನ್ವೆಲ್ತ್ ಕ್ರೀಡಾಕೂಟಗಳು ಜರುಗುತ್ತವೆ, ಎಲ್ಲರೂ ಸಹ ಗೊತ್ತಿರುತ್ತೆ, 4 ವರ್ಷಗಳಿಗೊಮ್ಮೆ ಇದು ಜರುಗುತ್ತಾ ಬರ್ತದೆ ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾದರೆ ಇದು ಜರುಗಿದ್ದಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದೆ, ಇದು ಜರುಗಿದ್ದು ನೋಡಿ ಸ್ಕಾಟ್ಲ್ಯಾಂಡ್ ಗ್ಲಾಸ್ಗೋ ಅಂತ ಇರುತ್ತೆ, ನೆನಪಲ್ಲಿರಬೇಕು, ಸ್ಕಾಟ್ಲ್ಯಾಂಡ್ ಅಂತ. ಸೊ ಗ್ಲಾಸ್ಗೋ ಆಗಿರ್ತದೆ. ಇನ್ನು ಡೈರೆಕ್ಟ್ ನಮಗೆ ಸ್ವಲ್ಪ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನು ಕೇಳೋದಾದರೆ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಗೋದಲ್ಲಿ ನಡೆಯುವಂಥ 2026ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಭಾರತದ 122 ಕ್ರೀಡಾಪಟುಗಳ ತಂಡವನ್ನು ಇಲ್ಲಿ ಹೆಸರಿಸಿದೆ. ಅದರಲ್ಲಿ 13 ವಿಭಾಗಗಳಲ್ಲಿ ದೇಶವನ್ನು ಇವರು ಪ್ರತಿನಿಧಿ ಮಾಡ್ತಾ ಇದ್ದಾರೆ. ಅದು ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು 13 ಕ್ರೀಡೆಗಳಲ್ಲಿ ಅಥ್ಲೆಟಿಕ್ಸ್ ಅತಿ ಹೆಚ್ಚು ಪ್ರಾತಿನಿಧ್ಯವನ್ನು ಹೊಂದಿದೆ. ನಂತರ ಬಾಕ್ಸಿಂಗ್, ಜೂಡೋ, ವೆಟ್ ಲಿಫ್ಟಿಂಗ್ ಮತ್ತು ಬೇರೆ ಬೇರೆ ಎಲ್ಲ ಪದಕಗಳನ್ನು ಸಹ ಇಲ್ಲಿ ಗೆದ್ದಿದ್ದಾರೆ. ಅದನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಇದೇ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಅಲ್ಲ. ಭಾರತದಲ್ಲಿ ನಮಗೆ ಏನೆಲ್ಲ ಒಂದು ಈ ಕಾಮನ್ವೆಲ್ತ್ ಗೇಮ್ಸ್ಗಳಲ್ಲಿ ಏನೆಲ್ಲ ಮೈಲುಗಳನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು ಸ್ಟ್ಯಾಟಿಕ್ GK ಮೇಲೆ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಬರ್ಬೋದು. ಭಾರತ ಮೊದಲ ಬಾರಿಗೆ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಪದಕವನ್ನು ಗೆದ್ದಂತಹ ಕ್ರೀಡಾಪಟು ಯಾರು ಅಂತ ಪ್ರಶ್ನೆ ಕೇಳ್ಬೋದು. ರಶೀದ್ ಅನ್ವರ್ ಬ್ರಾಂಜನ್ನು ಗೆದ್ದಿರ್ತಾರೆ ಕುಸ್ತಿಯಲ್ಲಿ. ಅದು 1934 ಲಂಡನ್ನಲ್ಲಿ ಜರುಗಿರುತ್ತೆ. ಇದು ಮೊದಲ ಪದಕ ನೋಡಿ, ಚಿನ್ನದ ಪದಕ ಬೇರೆ, ಮೊದಲ ಪದಕ ಬೇರೆ. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಮೊದಲ ಪದಕವನ್ನು ಗೆದ್ದಂತಹ ಭಾರತೀಯ ಕ್ರೀಡಾಪಟು ಯಾರು ಅಂತ ಕೇಳಿದರೆ ರಶೀದ್ ಅನ್ವರ್ನವರು ನೆನ್ಪಿಟ್ಕೋಬೇಕಾಗ್ತದೆ. ಯಾವುದು, ಕಂಚು. ನಂತರ ಎರಡನೇದಾಗಿ ಮೊದಲ ಚಿನ್ನ ಪದಕ ಗೆದ್ದವರು ಯಾರು ಕಾಮನ್ವೆಲ್ತ್ ಕ್ರೀಡೆಯಲ್ಲಿ ಅಂತ ಕೇಳಿದರೆ ನಮ್ಮ ಮಿಲ್ಖಾ ಸಿಂಗ್ ಚಿನ್ನ ಗೆದ್ದಿರ್ತಾರೆ. ಎಲ್ಲರೂ ಸಹ ಗೊತ್ತಿರುತ್ತೆ. ಮಿಲ್ಖಾ ಸಿಂಗ್ ಅನ್ನೋದು ಅಥ್ಲೆಟಿಕ್ಸ್ಗೆ ಸಂಬಂಧಪಟ್ಟಿದ್ದಾಗಿರ್ತಾರೆ, ಓಟಗಾರ ಆಗಿರ್ತಾರೆ. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು. 1958 ಕಾರ್ಡಿಫ್ನಲ್ಲಿ ಇದು ಜರುಗಿರುತ್ತೆ ಸ್ನೇಹಿತರೆ, ಅದು ಇಂಪಾರ್ಟೆಂಟ್ ಆಗಿರ್ತದೆ. ನಂತರ ಭಾರತದ ಧ್ವಜಧಾರಿಗಳು ಏನು 2026 ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ಆಯ್ತಲ್ಲ, ಎಲ್ಲೇ ಕಾಮನ್ವೆಲ್ತ್ ಗೇಡ್ ಆಗಿರ್ಬೋದು ಅಥವಾ ಫಿಫಾ ಆಗಿರ್ಬೋದು, ಬೇರೆ ಬೇರೆ ವರ್ಲ್ಡ್ ಕಪ್, ಒಲಿಂಪಿಕ್ ಆಗಿರ್ಬೋದು, ಅಲ್ಲಿ ಭಾರತದಿಂದ ಈಗ ಒಂದೊಂದು ಟೀಮು ನಿಂತಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸ್ವಾತಂತ್ರ್ಯ ದಿನಾಚರಣೆ ಮಾಡಬೇಕಾದ್ರೆ ಹೈಸ್ಕೂಲಲ್ಲಿ ನಮಗೆ 8th, 9th, 10th ಅಂತ ನಿಲ್ಲಿಸ್ಬಿಟ್ಟು ಒಬ್ಬ ಧ್ವಜವನ್ನು ಮುಂದಿಟ್ಕೊಂಡು ಒಬ್ಬ ಹುಡುಗನ ನಿಲ್ಲಿಸಿರ್ತೀವಲ್ಲ, ಅದೇ ರೀತಿಯೇ ಈ ಸ್ಪೋರ್ಟ್ಸಲ್ಲೂ ಸಹ ಅಷ್ಟೇ ಧ್ವಜಧಾರಿಗಳನ್ನು ನಿಲ್ಲಿಸಿರ್ತಾರೆ. ಇದು ಓಪನಿಂಗ್ ಸೆರೆಮನಿ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇದು ಓಪನಿಂಗ್ ಸೆರೆಮನಿಯಲ್ಲಿ ಭಾರತದ ಧ್ವಜಧಾರಿಗಳು ಯಾರಾಗಿದೆ ಅಂತ ಕೇಳಿದರೆ ನಮ್ಮ ಮೀರಾಬಾಯಿ ಚಾನು ವೆಯ್ಟ್ ಲಿಫ್ಟಿಂಗ್ ಅವರು. ಇನ್ನು ಲವ್ಲಿನಾ ಬೊಗೊರ್ಹೈನ್ ಅಂತ ಬರ್ತಾರೆ, ಇವರು ಬಾಕ್ಸಿಂಗ್ಗೆ ಸಂಬಂಧಪಟ್ಟದ್ದು. ಇವರಿಬ್ಬರು ಧ್ವಜಧಾರಿಗಳಾಗಿ ಮುಂದ್ಗಡೆ ನಿಂತಿರ್ತಾರೆ ಸ್ನೇಹಿತರೆ. ಅದ್ರ ಹಿಂದ್ಗಡೆ ನಮ್ಮೆಲ್ಲ ಕ್ರೀಡಾಪಟುಗಳು ನಿಂತಿರ್ತಾರೆ. ಸೊ ಇಲ್ಲಿ ಚಿನ್ನದ ಪದಕ ವಿಜೇತ ಬಾರ್ಕ್ ಜೈಸ್ಮಿನ್ ಲಂಬೋರ್ಗಿಯಾ ಅಂತ ಬರ್ತಾರೆ. ಇವರು ನಮಗೆ ಗ್ಲಾಸ್ಗೋದಲ್ಲಿ ನಡೆದಂತಹ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಸಮರೂಪ ಸಮಾರಂಭದಲ್ಲಿ ಭಾರತೀಯ ಧ್ವಜರಾಗಿರ್ತಾರೆ. ನೋಡಿ, ಇದು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಕ್ಲೋಸಿಂಗ್ ಸೆರೆಮನಿಯಲ್ಲಿ ಧ್ವಜಧಾರಿ ಯಾರಾಗಿದ್ದು, ನಮಗೆ ಓಪನಿಂಗ್ ಸೆರೆಮನಿಯಲ್ಲಿ ಧ್ವಜಧಾರಿಗಳಾಗಿದ್ದು ಮೀರಾಬಾಯಿ ಚಾನು. ಇಲ್ಲಿ ನಮಗೆ ಲಂಬೋರಿಯಾ, ಓಕೆ, ನಮಗೆ ಬಾಕ್ಸರ್ ಒಬ್ಬ ಇರ್ತಾನೆ ಜೈಸ್ಮಿನ್ ಲಂಬೋರಿಯಾ ಅಂತ. ಇವರು ಈ ಗ್ಲಾಸ್ಗೋದಲ್ಲಿ ಜಸ್ಟ್ ಲಂಬೋರಿಯಾ ಅಂತ ನೆನ್ಪಿಟ್ಕೊಳ್ಳಿ ಸಾಕು. ಇವರು ಗ್ಲಾಸ್ಗೋದಲ್ಲಿ ಕ್ಲೋಸಿಂಗ್ ಸೆರೆಮನಿಯನ್ನು ಮಾಡಿರ್ತಾರೆ ಸ್ನೇಹಿತರೆ, ಧ್ವಜಧಾರಿಯಾಗಿ. ಇದು ಇಂಪಾರ್ಟೆಂಟ್ ಆಗಿರ್ತದೆ. ಲಂಬೋರಿಯಾ ಅನ್ನೋದು ಇಲ್ಲಿ ಇಂಪಾರ್ಟೆಂಟು, ನೆನಪಲ್ಲಿಡಿ. ಕನ್ಫ್ಯೂಷನ್ ಮಾಡ್ಕೊಡಿ. ಓಪನಿಂಗ್ ಸೆರೆಮನಿ ಕೇಳಿದಾರ, ಕ್ಲೋಸಿಂಗ್ ಸೆರೆಮನಿ ಕೇಳಿದಾರ ಅಂತ ನೀವು ನೆನಪಲ್ಲಿಟ್ಕೊಂಡಿರಲೇಬೇಕಾಗ್ತದೆ. ಈಗ ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳನ್ನು ಕೇಳೋದು. ಇತ್ತೀಚೆಗೆ ನಡೆದಂತಹ ಒಂದು 2026 ಸ್ಕಾಟ್ಲೆಂಡ್ ಗ್ಲಾಸ್ಗೋದಲ್ಲಿ ಕಾಮನ್ವೆಲ್ತ್ ಕ್ರೀಡೆಯಲ್ಲಿ ಅತಿ ಹೆಚ್ಚು ಪದಕಗಳನ್ನು ಗೆದ್ದಿರುವಂತಹ ದೇಶ ಯಾವುದು ಅಂತ ಕೇಳ್ಬೋದು. ಆಸ್ಟ್ರೇಲಿಯಾ. ಅಥವಾ ನಿಮಗೆ ಅತಿ ಹೆಚ್ಚು ಪದಕಗಳನ್ನು ಈ ಕೆಳಗಿನ ಯಾವ ದೇಶಗಳು ಪಡೆದುಕೊಂಡಿದೆ ಕಾಲಾನುಕ್ರಮವಾಗಿ ಜೋಡಿಸಿ ಅಂತ ಕೇಳ್ಬೋದು. ಮೊದಲನೇ ಸ್ಥಾನ ಆಸ್ಟ್ರೇಲಿಯಾ, 2ನೇ ಸ್ಥಾನ ಇಂಗ್ಲೆಂಡ್, 3ನೇ ಸ್ಥಾನ ಕೆನಡಾ, 4ನೇ ಸ್ಥಾನ ಇಂಡಿಯಾ, 5ನೇ ಸ್ಥಾನ ನಮ್ಮ ಸ್ಕಾಟ್ಲ್ಯಾಂಡ್ ಆಗಿರ್ತದೆ. ಸ್ಕಾಟ್ಲ್ಯಾಂಡ್ ನೋಡಿ ಅಲ್ಲೇ ಜರುಗಿರುವಂಥದ್ದು, ಬಟ್ ಅದು 5ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇದನ್ನು ಸಹ ಕೇಳ್ತಾ ಬರ್ಬೋದು ಸ್ನೇಹಿತರೆ. ಸೊ ಇಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ಬೋದು. ಎಕ್ಸಾಮಲ್ಲಿ ಯಾವ ರೀತಿ ಬೇಕಾದ್ರೆ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ಬೋದು. ಸೊ ಇವನ್ನ ಆರ್ಡರ್ ವೈಸೇ ಹಿಡ್ಕೊಂಡಿರಲೇಬೇಕಾಗ್ತದೆ. ಯಾವ ರೀತಿ ಬೇಕಾದ್ರೆ ನಿಮಗೆ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಸೊ ಇಲ್ಲಿ ನಮಗೆ ಅತಿ ಹೆಚ್ಚು ಚಿನ್ನದ ಪದಕವನ್ನು ಗೆದ್ದಿರುವಂತಹ ಒಂದು ತಂಡ ಯಾವುದು ಅಂತ ಕೇಳ್ಬೋದು, ಆಸ್ಟ್ರೇಲಿಯಾ. ಅಥವಾ ಅತಿ ಹೆಚ್ಚು ನಮಗೆ ಬ್ರಾಂಜನ್ನು ಗೆದ್ದಿರುವಂತಹ ದೇಶ ಯಾವುದು ಅಂತ ಕೇಳ್ಬೋದು, ಅದು ಸಹ ಆಸ್ಟ್ರೇಲಿಯಾ. ಅತಿ ಹೆಚ್ಚು ಸಿಲ್ವರನ್ನು ಗೆದ್ದಿರೋದು ನಮಗೆ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ, ಎರಡೂ ಸಹ ಸಮಪಾಲನ್ನು ಹೊಂದಿದೆ. ಈ ರೀತಿ ಬೇಕಾದ್ರೆ ನಿಮಗೆ ಟ್ವಿಸ್ಟ್ ಮಾಡಿ ಪ್ರಶ್ನೆಯನ್ನು ಕೇಳ್ಬೋದು. ಈ ರೀತಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಇದನ್ನು ಆ್ಯಸ್ ಇಟ್ ಈಸ್ ಹೀಗೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಅವಾಗವಾಗ ರಿವಿಷನ್ ಮಾಡ್ತಾ ಇರ್ಬೋದು. ಅದನ್ನು ಬಿಟ್ಟರೆ ಸ್ಪೆಸಿಫಿಕ್ಕಾಗಿ ಕೇಳಿದರೆ ನಮ್ಮ ಭಾರತದ್ದನ್ನು ಕೇಳ್ತಾ ಬರ್ತಾನೆ. ಭಾರತ ಒಟ್ಟು 139 ಪದಕಗಳನ್ನು ಗೆದ್ದಿದೆ. ಅದರಲ್ಲಿ 13 ಚಿನ್ನ ಪದಕ, 17 ಬೆಳ್ಳಿ ಪದಕ, 9 ಕಂಚಿನ ಪದಕವನ್ನು ಗೆದ್ದಿರೋದ್ರಿಂದ ಇದು ನಮಗೆ 4ನೇ
ಸ್ಥಾನವನ್ನು ಪಡೆದುಕೊಂಡಿದೆ. 4th ಪ್ಲೇಸ್. ಕಾಮನ್ವೆಲ್ತ್ ಎಷ್ಟು ವರ್ಷಕ್ಕೊಮ್ಮೆ ಜರುಗುತ್ತೆ? 4 ವರ್ಷಕ್ಕೊಮ್ಮೆ ಜರುಗುತ್ತೆ. ಹಾಗಾದರೆ ಭಾರತದ ಸ್ಥಾನ 4ನೇ ಸ್ಥಾನ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆ ಕನ್ಫ್ಯೂಷನ್ ಆಗಲ್ಲ ಸ್ನೇಹಿತರೆ. ಸೊ ನೆಕ್ಸ್ಟ್ ಇಲ್ಲಿ ನಮಗೆ ಇನ್ನೂ ಟ್ವಿಸ್ಟ್ ಮಾಡಿ ಕೇಳೋದಾದರೆ, ಇಂಡಿಯಾ ಫಿನಿಶ್ಡ್ 4th ಇನ್ ದಿ ಓವರ್ ಆಲ್ ಮೆಡಲ್ ಟೇಬಲ್ ಅಟ್ ದಿ 22 ಅಂದರೆ 2022 ಕಾಮನ್ವೆಲ್ತ್ ಗೇಮ್ಸಲ್ಲಿ ಬರ್ಮಿಂಗ್ಹ್ಯಾಮ್ನಲ್ಲಿ ಏನು ನಡೆದಿತ್ತು ಇಂಗ್ಲೆಂಡ್ನಲ್ಲಿ, ಅಲ್ಲೂ ಸಹ ಅಷ್ಟೇ ನಮ್ಮ ಇಂಡಿಯಾ 4ನೇ ಸ್ಥಾನವನ್ನು ಹೊಂದಿತ್ತು. ಬಟ್ ಆಗ ಇಂಡಿಯಾ 61 ಮೆಡಲ್ಗಳನ್ನು ಗೆದ್ದಿತ್ತು. ಆಗ 22 ಗೋಲ್ಡನ್ನು ಅದು ಗೆದ್ದಿತ್ತು ಸ್ನೇಹಿತರೆ. ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದರೆ ಈ ಟೈಮ್ ಸ್ವಲ್ಪ ಕಡಿಮೆ ಆಗಿದೆ. ಅವಾಗ 61 ಪದಕಗಳನ್ನು ಗೆದ್ದಿತ್ತು. ಎಲ್ಲಿ 2022 ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದಂತಹ ಸ್ಥಳದಲ್ಲಿ. ಈ ಬರ್ಮಿಂಗ್ಹ್ಯಾಮ್ ಲಂಡನ್ನಲ್ಲಿ ಕಂಡುಬರ್ತದೆ, ಇಂಗ್ಲೆಂಡ್ ದೇಶದಲ್ಲಿ. ನೆನಪಲ್ಲಿರಬೇಕು, ಅದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಸೊ ಎಕ್ಸಾಮಲ್ಲಿ ನೋಡಿ, ಹೈಯೆಸ್ಟ್ ಗೋಲ್ಡು, ಹೈಯೆಸ್ಟ್ ಸಿಲ್ವರು, ಹೈಯೆಸ್ಟ್ ಬ್ರಾಂಜು. ಅದು ಬಿಟ್ಟರೆ ಭಾರತದಲ್ಲಿ ಯಾವುದು ಅತಿ ಹೆಚ್ಚು ಗೆದ್ದಿರೋಂಥದ್ದು ಯಾವುದು ಅಂತ ಕೇಳ್ತಾ ಬರ್ಬೋದು. ಅಲ್ಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಇನ್ನು ಭಾರತದಲ್ಲಿ 2026ರಲ್ಲಿ ಏನು ವಿಶೇಷತೆ ಹೊಂದಿದೆ ಮತ್ತು ಯಾವೆಲ್ಲ ಸ್ಪೋರ್ಟ್ಸ್ ಪರ್ಸನ್ಗಳನ್ನ ನೀವು ನೆನಪಲ್ಲಿ ಇಟ್ಕೊಂಡಿರಲೇಬೇಕಾಗ್ತದೆ ಅಂತ ಪ್ರಶ್ನೆ ಕೇಳ್ತಾರೆ. ನಮಗೆ ಭಾರತದಲ್ಲಿ ಒಬ್ಬ ಪ್ಯಾರಾ ಪವರ್ ಲಿಫ್ಟರ್ ಅಂತ ಇರ್ತಾರೆ, ಪ್ಯಾರಾ ಅಥ್ಲೆಟಿಂಗಲ್ಲಿ ಪ್ಯಾರಾ ಪವರ್ ಲಿಫ್ಟರ್ ಅಂತ ಇರ್ತಾರೆ. ಇವರು ಜಾಂಡು ಕುಮಾರ್ ಅವರು ನಮಗೆ ಇಂಡಿಯಾದ ಮೊದಲ ಮೆಡಲನ್ನು 2026ರಲ್ಲಿ ಕಾಮನ್ವೆಲ್ತ್ ಗೇಮ್ನಲ್ಲಿ ಗೆದ್ದಿದ್ದಾರೆ ಸ್ನೇಹಿತರೆ. ಯಾರು? ಬ್ರಾಂಜ್ ಮೆಡಲನ್ನು. ನೋಡಿ, ನಮಗೆ ಮೊದಲ ಚಿನ್ನದ ಪದಕವನ್ನು 2026ರ ಕಾಮನ್ವೆಲ್ತ್ ಕ್ರೀಡೆಯಲ್ಲಿ ಗೆದ್ದವರು ಯಾರು ಅಂತ ಪ್ರಶ್ನೆ ಕೇಳಿದರೆ, ನಮ್ಮ ಸೈಕೋವ್ ಮೀರಾಬಾಯಿ ಚಾನು ಅವರು ವೆಯ್ಟ್ ಲಿಫ್ಟರ್ ಆಗಿರ್ತಾರೆ. ಇವರು ಮೊದಲ ಈ 2026ರಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೊದಲ ಚಿನ್ನದ ಪದಕ ಗೆದ್ದವರು ಯಾರು ಅಂತ ಕೇಳಿದರೆ ವೆಯ್ಟ್ ಲಿಫ್ಟರ್ ಮೀರಾಬಾಯಿ ಚಾನು. ಅಥವಾ 2026ರಲ್ಲಿ ಜರುಗಿದಂಥ ಕಾಮನ್ವೆಲ್ತ್ ಕ್ರೀಡೆಯಲ್ಲಿ ಮೊದಲ ಪದಕ ಗೆದ್ದವರು ಯಾರು ಅಂತ ಕೇಳಿದರೆ, ಜಸ್ಟ್ ಒಂದು ಪದಕ ಯಾರು ಫಸ್ಟ್ ಗೆದ್ದರು ಅಂತ ಕೇಳಿದರೆ ನಮ್ಮ ಜಾಂಡು ಕುಮಾರ್ ಅವರು. ಇವರು ಪ್ಯಾರಾ ಪವರ್ ಲಿಫ್ಟರ್ ಆಗಿರ್ತಾರೆ, ನೆನಪಲ್ಲಿಟ್ಕೊಂಡಿರಲೇಬೇಕಾಗ್ತದೆ. ಸೊ ಇಲ್ಲಿ ನಮಗೆ ಎಷ್ಟು ಕೆ ಜಿ ಎತ್ತಿದ್ರೋದೆಲ್ಲ ಕೊಟ್ಟು 48 kg ವಿಭಾಗದಲ್ಲಿ 190 kg ಭಾರ ಎತ್ತುವ ಮೂಲಕ ಇವರು, ಅಂದರೆ ಅವ್ರ ವೆಯ್ಟ್, ಅಂದರೆ ನಮಗೆ ಏನು ವೆಯ್ಟ್ ಲಿಫ್ಟರ್ ಅಂತ ಬಂದ ತಕ್ಷಣ ಕೆ ಜಿ ಲೆಕ್ಕದಲ್ಲಿ ತಗೊಂತಾರೆ. 48 kg ಅಂದರೆ ಎಲ್ಲ 48 kgಯಲ್ಲಿ ಭಾಗವಹಿಸಬೇಕಾಗ್ತದೆ. ಅಷ್ಟು ಕೆ ಜಿ ಅವರು 195 kg ಎತ್ತುವ ಮೂಲಕ ಇವರು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಇನ್ನು ಪುರುಷರ 60 kg ವಿಭಾಗದಲ್ಲಿ ಒಟ್ಟು 224 kg ಭಾರ ಎತ್ತುವ ಮೂಲಕ ಭಾರತದ ವೆಯ್ಟ್ ಲಿಫ್ಟರ್ ರಿಷಿಕಾಂತ್ ಸಿಂಗ್ ಭಾರತಕ್ಕೆ ಮೊದಲ ಬೆಳ್ಳಿ ಪದಕ ಗೆದ್ದಿಕೊಂಡಿದ್ದಾರೆ. ಇವು ಮೂರರ ಮೇಲೆ ಯಾವ ರೀತಿ ಬೇಕಾದರೂ ನಿಮಗೆ ಪ್ರಶ್ನೆಯನ್ನು ಅವರು ಕೇಳ್ತಾ ಬರ್ಬೋದು. ಸೊ ನಮಗೆ ಒಂದು ಜಾಂಡು ಕುಮಾರ್ ಅವರು ಏನಿಲ್ಲಿ ಬರ್ತಾರೆ. ಈ ಜಾಂಡು ಕುಮಾರ್ ಅವರು ನಮಗೆ ಏನು ಮೊದಲ ಪದಕವನ್ನು ಗೆದ್ದಿದ್ದಾರೆ, ಕಂಚು. ಮೊದಲ ಚಿನ್ನದ ಪದಕ ಅಂತ ಕೇಳಿದರೆ ವೆಯ್ಟ್ ಲಿಫ್ಟರ್ ಮೀರಾಬಾಯಿ ಚಾನು. ಮೊದಲ ಬೆಳ್ಳಿ ಪದಕ 2026ರಲ್ಲಿ ಯಾರು ಗೆದ್ದರು ಅಂತ ಕೇಳಿದ್ರೆ ರಿಷಿಕಾಂತ್ ಸಿಂಗ್. ಇವರು ಸಹ ಅಷ್ಟೇ ವೆಯ್ಟ್ ಲಿಫ್ಟರ್ ಆಗಿರ್ತಾರೆ, ನೆನಪಿಟ್ಕೊಂಡಿರಲೇಬೇಕಾಗ್ತದೆ ಸ್ನೇಹಿತರೆ. ಇನ್ನು ಈ ಒಂದು ಟೂರ್ನಿಯ ವಿಶೇಷತೆ ಏನು ಅಂದರೆ, ಅತಿ ಹೆಚ್ಚು ಬಾಕ್ಸರ್ಗಳು ಅತಿ ಹೆಚ್ಚು ಪದಕಗಳನ್ನು ಗೆದ್ದಿದ್ದಾರೆ. ಒಟ್ಟು 10 ಪದಕಗಳನ್ನು ಗೆದ್ದಿದ್ದಾರೆ. ಅದರಲ್ಲಿ 7 ಗೋಲ್ಡು, 3 ಸಿಲ್ವರ್ ಪದಕಗಳನ್ನು ಬಾಕ್ಸರ್ಗಳೇ ಗೆಲುವನ್ನು ಸಾಧಿಸಿದ್ದಾರೆ. ಸೊ ಇಲ್ಲಿ ಅತಿ ಹೆಚ್ಚು ಪದಕಗಳನ್ನು ಭಾರತೀಯಲ್ಲಿ ಕಾಮನ್ವೆಲ್ತ್ ಗೇಮ್ನಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಕೇಳಿದರೆ ಬಾಕ್ಸರ್ ಕ್ರೀಡಾಪಟುಗಳು. ಸೊ 7 ಗೋಲ್ಡು, 3 ಸಿಲ್ವರು, ಒಟ್ಟು 10 ಪದಕಗಳನ್ನು ಅವರು ಗೆದ್ದಿದ್ದಾರೆ ಸ್ನೇಹಿತರೆ, ನೆನಪಿಟ್ಕೋಬೇಕಾಗ್ತದೆ. ನೆಕ್ಸ್ಟ್ ಇನ್ನೂ ಟ್ವಿಸ್ಟ್ ಮಾಡಿ ಪ್ರಶ್ನೆ ಕೇಳಿದರೆ, 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ದೂರ ಓಟದಲ್ಲಿ, ಅಂದರೆ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಓಟ ಆಡ್ತಾರಲ್ಲ, ಅದರಲ್ಲಿ 2 ವೈಯಕ್ತಿಕ ಪದಕಗಳನ್ನು ಗೆದ್ದವರು ಯಾರು? ಟ್ರ್ಯಾಕಲ್ಲೇ ಬೇರೆ, ಫೀಲ್ಡಲ್ಲೇ ಬೇರೆ ಓಡಿರೋದ್ರಲ್ಲಿ ಯಾರು 2 ವೈಯಕ್ತಿಕ ಪದಕಗಳನ್ನು ಗೆದ್ದಿದ್ದಾರೆ ಅಂದರೆ, ಒಂದು ಬೆಳ್ಳಿನೂ ಸಹ ಗೆದ್ದಿದ್ದಾರೆ, ಒಂದು ಕಂಚನ್ನು ಸಹ 2026ರಲ್ಲಿ ಗೆದ್ದಿದ್ದಾರೆ. ಆ ವ್ಯಕ್ತಿ ಹೆಸರು ಏನಂತ ಕೇಳಿದರೆ ಗುಲ್ವೀರ್ ಸಿಂಗು. ಏನಕ್ಕೆ ಫೇಮಸ್ಸು? ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಓಟಗಾರ, ನೆನಪಿಟ್ಕೋಬೇಕಾಗ್ತದೆ. ಗುಲ್ವೀರ್ ಸಿಂಗ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಓಟಗಾರ ಆಗಿರ್ತಾರೆ. ಅಥವಾ ಗುಲ್ವೀರ್ ಸಿಂಗ್ ಬಗ್ಗೆ ಕೊಟ್ಟು ಇವಿಷ್ಟು ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟು ಇವ್ರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾನೆ, ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಓಟಗಾರ, ನೆನಪಿಟ್ಕೊಂಡಿರಲೇಬೇಕಾಗ್ತದೆ. ಎಸ್, ನಮಗೆ ಹಾಗಾದರೆ ಇಷ್ಟು ಜನನೂ ನೆನಪಿಟ್ಕೋಬೇಕು ಸರ್. ಈಗ ಭಾರತ 39 ಮೆಡಲ್ ಗೆದ್ದಿದೆ ಅಂತ ಹೇಳಿದ್ವಿ. ಸೊ ಅದು ಅಷ್ಟು ಜನದ್ದು ನೆನಪಿಟ್ಕೋಬೇಕು ಸರ್. ನಮಗೆ KE ಡಿಪಾರ್ಟ್ಮೆಂಟ್ ಆಗಿರೋದ್ರ ಮುಂಚೆ KSP ಡಿಪಾರ್ಟ್ಮೆಂಟ್ ಆಗಿದ್ರೆ ಜಸ್ಟ್ ಫೇಮಸ್ ಇರುವಂಥದ್ದು ಈ ಮೀರಾಬಾಯಿ ಚಾನು ಬಗ್ಗೆ ಅಷ್ಟೇ ಕೇಳ್ತಾ ಇದ್ರು. ಬಟ್ KE ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಯಾರ್ದು ಬೇಕಾದರೂ ಕೇಳ್ಬೋದು. ಬಟ್ ಆದಷ್ಟು ನಾನು ಗೋಲ್ಡ್ ಮೆಡಲಿಸ್ಟ್ ತೊಗೊಂಡಿರೋದನ್ನ ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡಿ. ಸೊ ಆಲ್ಮೋಸ್ಟ್ ಇಂಥ ನೇಮ್ಗಳು ಗೊತ್ತಿರ್ತವೆ. ಈ ಮೀರಾಬಾಯಿ ಚಾನು ಗೊತ್ತಿರ್ತಾರೆ. ಸೊ ಇವರು ನಮಗೆ 3rd ಕನ್ಸೆಕ್ಟಿವ್ ಕಾಮನ್ವೆಲ್ತ್ ಗೇಮ್ಸಲ್ಲಿ ಗೋಲ್ಡ್, ಅಂದರೆ 3ನೇ ಬಾರಿಗೆ ಸತತವಾಗಿ ಗೋಲ್ಡ್ ಮೆಡಲ್ ಪಡೆದಂತಹ ಭಾರತೀಯ ಕ್ರೀಡಾಪಟು ಯಾರು ಅಂತ ಕೇಳ್ತಾರೆ. 2018, 22, 26ರಲ್ಲಿ ಗೋಲ್ಡ್ ಮೆಡಲನ್ನು ಪಡ್ಕೊಂಡವರು ನಮ್ಮ ಮೀರಾಬಾಯಿ ಚಾನು ಅವರು. ಎಕ್ಸಾಂಪಲ್ ಪ್ರಶ್ನೆ ಆಗುತ್ತೆ, 100% ನೆನಪಿಟ್ಕೋಬೇಕಾಗ್ತದೆ. ಇನ್ನು ಶರ್ಮಿಳಾ ಧನಾಕರ್ ಅಂತ ಬರ್ತಾರೆ. ಇವರು ವುಮೆನ್ ಶಾರ್ಟ್ ಪುಟ್, ನಮಗೆ ಈ ಕಡೆ ಸ್ಪೋರ್ಟ್ಸ್ ಪರ್ಸನ್ಗಳನ್ನು ಕೊಟ್ಬಿಟ್ಟು 2026 ಕಾಮನ್ವೆಲ್ತ್ ಸ್ಪೋರ್ಟ್ಸ್ ಪರ್ಸನ್ ಕೊಟ್ಬಿಟ್ಟು ಈ ಕಡೆ ಮ್ಯಾಚ್ ದಿ ಫಾಲೋಯಿಂಗಲ್ಲಿ ನಿಮಗೆ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ರು ಅಂತ ಕೇಳ್ಬೋದು. ಜೋಡಿಗಳ ರೂಪ ಕೊಟ್ಬಿಟ್ಟು ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಈ ಶರ್ಮಿಳಾ ಧನಾಕರ್ ಅವರು ಶಾರ್ಟ್ ಪುಟ್ಟಿಗೆ ಸಂಬಂಧಪಟ್ಟಿದ್ದಾರೆ. ಕನ್ಫ್ಯೂಷನ್ ಆಯಿತು, ಜಸ್ಟ್ ಎಸ್ ಅಂತಿದೆ ನೋಡಿ, ಇಲ್ಲಿ ಎಸ್ ಅಂತಿದೆ, ಶಾರ್ಟ್ ಪುಟ್ ಅಂತ ನೆನ್ಪಿಟ್ಕೊಂಡ್ರೆ ಮುಗಿದೋಯ್ತು ಸ್ನೇಹಿತರೆ. ಮೊದಲ ಬಾರಿಗೆ SH ಅಂತ ಬರುತ್ತೆ, ಇಲ್ಲೂ SH ಅಂತ ಬರುತ್ತೆ. ಈ ರೀತಿ ನೆನ್ಪಿಟ್ಕೊಳ್ಳಿ. ಇನ್ನು
ದಿಲೀಪ್ ಗವಿತ್ ಇವರು ಅಥ್ಲೆಟಿಕ್ಸ್ಗೆ ಸಂಬಂಧಪಟ್ಟಿರೋದು. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಲೇಬೇಕಾಗ್ತದೆ. ಸೊ ಅಥ್ಲೆಟಿಕ್ಸ್ ಅಂದರೆ ಏನು, ಓಡೋದು ಆಗಿರ್ತದೆ, ನೆನಪಿರಬೇಕು. ಇನ್ನು ಆಸ್ಮಿತಾ ದೇ ಅಂತ ಬರ್ತಾರೆ. ಆಸ್ಮಿತಾ ದೇ ಅನ್ನೋದು ಜೂಡೋಗೆ ಸಂಬಂಧಪಟ್ಟಿದ್ದು. ಜಸ್ಟ್ ಜೆ ಅಂತ ಇದೆಯಲ್ಲ, ಇಲ್ಲಿ ಡಿ ಅಂತ ಬರುತ್ತೆ, ಜೂಡೋ ಅಂತ ನೆನಪಿಟ್ಕೊಂಡ್ರೆ ನಿಮಗೆ ನೆನಪುಳಿಬೋದು ಸ್ನೇಹಿತರೆ. ಇನ್ನು ಆರ್ಷ ಸಿಂಗ್ ಅಷ್ಟು ಅವರು ಜೂಡೋ ಅವರಿಗೆ ಸಂಬಂಧಪಟ್ಟಿರ್ತಾರೆ. ಇನ್ನು ನಮಗೆ ಪ್ರೀತಿ ಪನ್ವಾರ್ ಅನ್ನೋರು ಬಾಕ್ಸಿಂಗಿಗೆ ಸಂಬಂಧಪಟ್ಟಿರುವಂಥದ್ದು ನೆನಪಿಟ್ಕೋಬೇಕಾಗ್ತದೆ. ನಮಗೆ ಪಿ ಇಂದ ಶುರುವಾಗಿರೋದು 2 ಬರ್ತವೆ ಇಲ್ಲಿ, ಪ್ರಿಯಾ ಗಂಗಾಸ್ ಮತ್ತು ಪ್ರೀತಿ ಪನ್ವಾರ್ ಅಂತ ಬರ್ತಾರೆ. ಜಸ್ಟ್ ನೀವು BP ಅಂತ ನೆನ್ಪಿಟ್ಕೊಂಡ್ರೆ ಸಾಕು, ಬ್ಲಡ್ ಪ್ರೆಷರ್ ಅಂತ. ಸೊ ಪಿ ಇಂದ ಯಾವುದೇ ಶುರುವಾದರೂ ಸಹ ಅಷ್ಟೇ, ಅದು ನಮಗೆ ಬಾಕ್ಸಿಂಗಿಗೆ ಸಂಬಂಧಪಟ್ಟಿರೋದು, ಕನ್ಫ್ಯೂಷನ್ ಆಗುವಂಥ ಅವಶ್ಯಕತೆಯೇ ಇರಲ್ಲ ಸ್ನೇಹಿತರೆ. ಇಲ್ಲಿ ಇನ್ನು ಸೋಮಣ್ಣ ರನ್ನ ಅಥ್ಲೆಟಿಕ್ಸ್ ಆಗಿರ್ಬೋದು, ಸಾಕ್ಷಿ ಚೌಧರಿ ಆಗಿರ್ಬೋದು, ಇಲ್ಲಿ ಬಾಕ್ಸಿಂಗಿಗೆ ಸಂಬಂಧಪಟ್ಟಿರುವಂಥದ್ದು ನೆನಪಲ್ಲಿರಬೇಕಾಗ್ತದೆ. ಸೊ ಎಲ್ಲನೂ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು. ಇನ್ನು ಅರುಂಧತಿ ಚೌಧರಿ ಆಗಿರ್ಬೋದು, ಇವರು ಬಾಕ್ಸಿಂಗು, ಸಚಿನ್ ಸಿನ್ವಾ ಬಾಕ್ಸಿಂಗು, ಅಂಕುಶ್ ಪಂಗಲ್ ಬಾಕ್ಸಿಂಗು, ಆಲ್ಮೋಸ್ಟ್ ನಮಗೆ ಎಸ್ಸಿಂದ ಬರೋದು ಸಹ ಬಾಕ್ಸಿಂಗಿಗೆ ಸಂಬಂಧಪಟ್ಟಿದ್ದು. ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ, ಬಾಕ್ಸಿಂಗ್ನವರೇ 7 ಚಿನ್ನದ ಪದಕ ಗೆದ್ದು 3 ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಹಾಗಾಗಿ ಅದು ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ, ನಿಮಗೆ ಸ್ಟೇಟ್ಮೆಂಟನ್ನು ನೀಡಲಾಗಿದೆ. ನೆಕ್ಸ್ಟ್ ನಮಗೆ ಸಿಲ್ವರ್ ಮೆಡಲ್ ಪಡ್ಕೊಂಡಿರೋದು ಯಾರ್ದಾದ್ರೂ ನೆನ್ಪಿಟ್ಕೋಬೇಕಾ ಸರ್? ಎಷ್ಟು? ಇಬ್ಬರನ್ನ ನೆನ್ಪಿಟ್ಕೋಬೇಕು. ನಮಗೆ ಟೋಟಲ್ 3 ಜನದ ನೆನ್ಪಿಟ್ಕೋಬೇಕು. ಯಾಕಂದರೆ ನೀರಜ್ ಚೋಪ್ರಾ ಮುಂಚೆ ನಿಮಗೆಲ್ಲ ಫೇಮಸ್ ಆಗಿರೋ ಜಾವ್ಲಿನ್ ಥ್ರೋದಲ್ಲಿ ಚಿನ್ನದ ಪದಕವನ್ನು ಅವ್ರು ಗೆದ್ದಿದ್ರು ಅಂತ ನೀವೆಲ್ಲ ಓದಿದ್ದೀರಾ. ಅದೇ ರೀತಿ ನಮಗೆ ಇದು ಮೆನ್ಸ್ನಲ್ಲಿ ಜಾವ್ಲಿನ್ ಪದಕವನ್ನು ನಮಗೆ ಸಿಲ್ವರ್ ಮೆಡಲ್, ಮುಂಚೆ ಚಿನ್ನದ ಪದಕ ಗೆದ್ದಿದ್ರು ಅವರು ಲಾಸ್ಟು. ಈಗ ಅವರು ಏನು ಪದಕ ಗೆದ್ದಿದ್ದಾರೆ? ಬೆಳ್ಳಿ ಪದಕ ಗೆದ್ದಿದ್ದಾರೆ. ಹಾಗಾಗಿ ಇಲ್ಲಿ ಸಿಲ್ವರ್ ಅಂದರೆ ಬೆಳ್ಳಿ ಆಗಿರ್ತದೆ. ನೀರಜ್ ಚೋಪ್ರಾ ಅವರನ್ನು ನೀವು ನೆನ್ಪಿಟ್ಕೋಬೇಕಾಗ್ತದೆ. ಇನ್ನು ನಮಗೆ ಲವಲಿನಾ ಬಾರ್ಗೊವಾ ಅಂತ ಬರ್ತಾರೆ, ವರ್ಗಾಯನ್ ಅಂತ, ಇವರು ಬಾಕ್ಸಿಂಗಿಗೆ ಸಂಬಂಧಪಟ್ಟಿದ್ದು ನೆನ್ಪಿಟ್ಕೋಬೇಕು. ಇವರನ್ನು ಯಾಕೆ ನಿಂತ್ಕೋಬೇಕಂದ್ರೆ ಆಲ್ರೆಡಿ ಹೇಳಿದ್ದೀನಿ, ಮೀರಾಬಾಯಿ ಚಾನು ಮತ್ತು ಲವಲಿನಾ ಬೊರ್ಗೊಹೈನ್ ಇವರು ಇರ್ತಾರಲ್ಲ, ಇವರು ಧ್ವಜಧಾರಿಗಳು, ಓಪನಿಂಗ್ ಸೆರೆಮನಿಯ ಧ್ವಜಧಾರಿಗಳಾಗಿರುತ್ತೆ. ಎಕ್ಸಾಂಪಲ್ ಕೇಳ್ಬೋದು, ಓಪನಿಂಗ್ ಸೆರೆಮನಿ ಮಾಡಿದಂಥ ಮೀರಾಬಾಯಿ ಚಾನು, ಲವಲಿನಾ ಬೊರ್ಗೊಹೈನ್ ಅವರು ಕಾಲಾನುಕ್ರಮವಾಗಿ ಈ ಕೆಳಗಿನ ಪದಕಗಳನ್ನು ಗೆದ್ದಿದ್ದಾರೆ ಅಂತ, ಚಿನ್ನ ಬೆಳ್ಳಿ ಅಥವಾ ಬೆಳ್ಳಿ ಚಿನ್ನ ಅಥವಾ ಬೆಳ್ಳಿ ಕಂಚು, ಈ ರೀತಿ ಆಪ್ಷನನ್ನು ಕೊಡ್ತಾ ಬರ್ಬೋದು. ಲವಲಿನಾ ಬೊರ್ಗೊಹೈನ್ ಬಾಕ್ಸಿಂಗಿಗೆ ಸಂಬಂಧಪಟ್ಟಿದ್ದು, ಇವರು ನಮಗೆ ಏನನ್ನು ಗೆದ್ದಿದ್ದಾರೆ? ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ನೀರಜ್ ಚೋಪ್ರಾ ಅಥ್ಲೆಟಿಕ್ಸ್ ಜಾವ್ಲಿನ್ ಥ್ರೋಗೆ ಸಂಬಂಧಪಟ್ಟಿದ್ದು ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಇನ್ನು ಇವ್ರ ಬಗ್ಗೆ ಆಲ್ರೆಡಿ ಹೇಳಿದೆ, ಗುಲ್ಜರ್ ಸಿಂಗ್ ಅವರು ನಮಗೆ 2 ಪದಕವನ್ನು ಗೆದ್ದಿರುವಂತಹ ಅಥ್ಲೆಟಿಕ್ಸ್ ಆಗಿರ್ತಾರೆ 2020ರಲ್ಲಿ. ಹಾಗಾಗಿ ಅವ್ರನ್ನೂ ಸಹ ನೀವು ನೆನಪಲ್ಲಿ ಇಟ್ಕೊಂಡಿರಲೇಬೇಕಾಗ್ತದೆ. ಇನ್ನು ಮುರಳಿ ಶ್ರೀಶಂಕರ್ ಅಂತ ಬರ್ತಾರೆ, ಸರ್ವೇಶ್ ಕುಶಾರಿ ಅಂತ ಬರ್ತಾರೆ, ಮತ್ತು ಹರೀಂದರ್ ಕೌರ್ ಅಂತ ಬರ್ತಾರೆ. ಇವ್ರ ಬಗ್ಗೆ ಏನು ತಿಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಒಮ್ಮೆ ನೋಟ್ಸ್ ಮಾಡಿಕೊಂಡು ಓದ್ಕೊಂಡಿದ್ರೆ ಸಾಕಾಗಿರ್ತದೆ ಸ್ನೇಹಿತರೆ. ನೆಕ್ಸ್ಟ್ 2022ರಲ್ಲಿ ಎಲ್ಲಿ ಜರುಗಿತು ಅಂತ ಪ್ರಶ್ನೆ ಕೇಳ್ಬೋದು. ಬರ್ಮಿಂಗ್ಹ್ಯಾಮ್, ಇಂಗ್ಲೆಂಡ್ನಲ್ಲಿ ಜರುಗಿರುವಂಥದ್ದು. ಇನ್ನು 2026 ನೀವು ಆಲ್ರೆಡಿ ಓದಿರೋ ಗ್ಲಾಸ್ಗೋ ಎಲ್ಲಿ ಬರುತ್ತೆ? ಸ್ಕಾಟ್ಲೆಂಡ್ನಲ್ಲಿ ಕಂಡು ಬರುವಂಥದ್ದಾಗಿರ್ತದೆ. ಈ ಸ್ಕಾಟ್ಲೆಂಡ್ ಅಂತ ಬಂದ ತಕ್ಷಣ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್, ಓದ್ಕೊಂಡಿರಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು 2030, ಪ್ರತಿ 4 ವರ್ಷಕ್ಕೊಮ್ಮೆ ಜರುಗುತ್ತೆ ಅಂತ ಹೇಳಿದ್ದಾರೆ. 2027ರಲ್ಲಿ ಜರುಗಿದೆ, 2026ರಲ್ಲಿ ಸ್ಕಾಟ್ಲೆಂಡ್ನಲ್ಲಿ ಜರುಗಿದೆ, 2030ರಲ್ಲಿ ನಮ್ಮ ಅಹಮದಾಬಾದ್ ಗುಜರಾತ್ನಲ್ಲಿ ಅಂದರೆ ಭಾರತದಲ್ಲಿ ಜರುಗುತ್ತದೆ. ಎಕ್ಸಾಮ್ ದೃಷ್ಟಿಯಿಂದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತದೆ. ಕೇಳ್ತಾ ಬರ್ತಾನೆ ಸ್ನೇಹಿತರೆ, ನೆನಪಲ್ಲಿರಬೇಕು. ಓಕೆ, ಇಷ್ಟು ಸಹ ನಮಗೆ ಕಾಮನ್ವೆಲ್ತ್ ಕ್ರೀಡಾಕೂಟಗಳು, ಕಾಮನ್ವೆಲ್ತ್ ಗೇಮ್ಸ್ ಅಂತ ಬಂದ ತಕ್ಷಣ ಎಕ್ಸಾಮ್ ದೃಷ್ಟಿಯಿಂದ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಟಾಪಿಕನ್ನು ಹೇಳಿದ್ದೀನಿ. ಇನ್ನು ಸ್ಟ್ಯಾಟಿಕ್ ಜಿಕೆ ಕೇಳಿದರೆ ಸ್ಕಾಟ್ಲೆಂಡ್ನಲ್ಲಿ ಜರುಗಿರೋದ್ರಿಂದ ನೀವೆಲ್ಲ ಸಹ ಓದಿರ್ತೀರಾ. ನಮಗೆ ಒಂದು ಭಾರತದ ಸ್ಕಾಟ್ಲೆಂಡ್ ಅಂತ ಯಾವುದನ್ನು ಕರಿತೀವಿ? ಕೂರ್ಗ್ ಪ್ರಾಂತ್ಯವನ್ನು ಕರಿತೀವಿ. ಭಾರತದ ಸ್ಕಾಟ್ಲೆಂಡ್ ಅಂತ ಹೇಳ್ಬಿಟ್ಟು ಕೂರ್ಗ್, ಕೊಡಗವನ್ನು ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ಕಿತ್ತಳೆ ನಗರ ಅಂತ ಏನು ಕರಿತೀವಲ್ಲ, ಅದೆಲ್ಲ ಕೊಡಗಿಗೆ ಸಂಬಂಧಪಟ್ಟಿರುವಂಥದ್ದು ನೆನ್ಪಿಟ್ಕೋಬೇಕಾಗ್ತದೆ. ಅದೇ ರೀತಿ ಪೂರ್ವದ ಸ್ಕಾಟ್ಲೆಂಡ್, ಭಾರತದ ಒಂದು ಪೂರ್ವದ ಸ್ಕಾಟ್ಲೆಂಡ್ ಅಂದರೆ ಈಸ್ಟರ್ನ್ ಸ್ಕಾಟ್ಲೆಂಡ್ ಅಂತ ಯಾವುದನ್ನು ಕರಿತೀವಿ ಅಂದರೆ ಶಿಲ್ಲಾಂಗ್, ಮೇಘಾಲಯದಲ್ಲಿ ಕಂಡು ಬರ್ತದಲ್ಲ ಶಿಲ್ಲಾಂಗು, ಅದನ್ನು ಪೂರ್ವದ ಸ್ಕಾಟ್ಲೆಂಡ್ ಅಂತಲೂ ಸಹ ನಾವು ಕರಿತಾ ಬರ್ತೀವಿ. ಇಲ್ಲೂ ಸಹ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಪ್ರಶ್ನೆಗಳನ್ನು ಕೇಳ್ತಾ ಬರ್ಬೋದು. ಇನ್ನು ಹಾಗೂ ಸ್ವಲ್ಪ ಸಿಂಪಲ್ಗೆ ಪ್ರಶ್ನೆ ಕೇಳಿದರೆ ಸ್ಕಾಟ್ಲೆಂಡ್ನ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಕೇಳ್ಬೋದು. ಸ್ಕಾಟ್ಲೆಂಡ್ನ ಒಂದು ರಾಜಧಾನಿ ಯಾವುದು ಅಂತ ಕೇಳಿದರೆ ಎಲ್ಲರೂ ಸಹ ಓದಿರ್ತೀರ, ಇಡೆನ್ಬರ್ಗ್. ಓಕೆ, ಯಾವುದು? ನಮಗೆ ಇಡೆನ್ಬರ್ಗ್ ಅನ್ನೋದು ಸ್ಕಾಟ್ಲೆಂಡ್ನ ಒಂದು ರಾಜಧಾನಿ ಆಗಿರುತ್ತೆ. ಇನ್ನು ಆ ದೇಶದ ಒಂದು ನ್ಯಾಷನಲ್ ಅನಿಮಲ್ ಯಾವುದು ಅಂತ ಕೇಳಿದರೆ ಯೂನಿಕಾರ್ನ್ ಆಗಿರುತ್ತೆ. ಆ ದೇಶದ ಒಂದು ಕರೆನ್ಸಿ ಯಾವುದು ಅಂತ ಕೇಳಿದರೆ ಪೌಂಡ್ ಸ್ಟರ್ಲಿಂಗ್ ಅಂತ ಏನು ಕರಿತೀವಲ್ಲ, ಅದು ಆ ದೇಶದ ಒಂದು ಏನು ಕರೆನ್ಸಿ ಆಗಿರ್ತದೆ ಸ್ನೇಹಿತರೆ. ರಾಜಧಾನಿ ಇಡೆನ್ಬರ್ಗ್, ಅವರ ನ್ಯಾಷನಲ್ ಅನಿಮಲ್ ಆಗಿರ್ತದೆ ಯೂನಿಕಾರ್ನ್. ಈಗ ಪೌಂಡ್ ಸ್ಟರ್ಲಿಂಗ್ ಅನ್ನೋದು ಅದರ ಒಂದು ಕರೆನ್ಸಿ ಆಗಿರ್ತದೆ ಸ್ನೇಹಿತರೆ, ನೆನ್ಪಿಟ್ಕೋಬೇಕಾಗ್ತದೆ. ಈ ಸ್ಕಾಟ್ಲೆಂಡ್ ನಮಗೆ ಒಂದು UK ಅಂದರೆ ಯುನೈಟೆಡ್ ಕಿಂಗ್ಡಮ್ನ ಒಂದು ಪ್ರಾಂತ್ಯ ಆಗಿರ್ತದೆ, ಅಲ್ಲಿ ಕಂಡುಬರುವಂಥ ಒಂದು ದೇಶ ಸಹ ಆಗಿರುತ್ತೆ. ನೆನಪಲ್ಲಿರಬೇಕಾಗ್ತದೆ. ಎಕ್ಸಾಂಪಲ್ ಯಾವ ರೀತಿ ಬೇಕಾದ್ರೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ಬೋದು. ಮೇಲೆ ಇನ್ನೊಂದು ಹೇಳೋದನ್ನು ಮರ್ತೋಯ್ತು. ಇದಕ್ಕಿಂತ ಮುಂಚೆ KPSCಲಿ ಕೇಳ್ಬೋದು, KS ಎಕ್ಸಾಮ್ಗೆ 2014ರಲ್ಲಿ
ನಮಗೆ ಸೇಮ್ ಪ್ಲೇಸಲ್ಲಿ ಏನು ಗ್ಲಾಸ್ಗೋ ಸ್ಕಾಟ್ಲೆಂಡ್ ಇದೆಯಲ್ಲ, ಇಲ್ಲೇ 2014 ಕಾಮನ್ವೆಲ್ತ್ ಕ್ರೀಡಾಕೂಟನೂ ಸಹ ಜರುಗಿತ್ತು. ಇದೊಂದು ಸ್ಟೇಟ್ಮೆಂಟ್ ಇರೋದು ಮಾಡ್ತಾಯಿತ್ತು ಸ್ನೇಹಿತರೆ. ಇದು KPSCಲಿ KS ಎಕ್ಸಾಮ್ಗಳಲ್ಲಿ ಈ ಥರ ಸ್ಟೇಟ್ಮೆಂಟನ್ನು ಪ್ರಶ್ನೆಯನ್ನು ಕೇಳ್ತಾನೆ. 2014ರಲ್ಲೂ ಸಹ ಗ್ಲಾಸ್ಗೋ ಸ್ಕಾಟ್ಲೆಂಡಲ್ಲಿ ಜರುಗಿತ್ತು ಅಂತ ನಾವು ಏನೋ ಸ್ಟೇಟ್ಮೆಂಟ್ ಕೊಟ್ಟರೆ ನೀವು ಓದಿಲ್ಲ ಅಂದರೆ 100% ಅಲ್ಲೇ ಜರುಗಿರಲ್ಲೇನೋ, ಇನ್ನೂ ಈಗ ತಾನೇ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಈ ಸ್ಟೇಟ್ಮೆಂಟು ಸಹ ಇಲ್ಲಿ ರೈಟ್ ಆಗಿರ್ತದೆ. ಸೊ ಇಷ್ಟು ಸಹ ನಮಗೆ ಕಾಮನ್ವೆಲ್ತ್ ಕ್ರೀಡೆಗಳು 2026 ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಬರಬೇಕಾಗುತ್ತೆ. ಇನ್ನು ಬೇಸಿಕ್ಸ್ ಪ್ರಶ್ನೆಯನ್ನು ಕೇಳಿದರೆ, ಮೊದಲ ಹೇಳಿದ್ನಲ್ಲ ನಿಮಗೆ, ಮೊದಲ ಬಾರಿಗೆ ಭಾರತ ಯಾವಾಗ ಕಂಚು ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು ಮತ್ತು ಚಿನ್ನ ಆಗಿರ್ಬೋದು ಯಾರೆಲ್ಲ ಪಡೆದುಕೊಂಡಿದ್ರು ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರೋದು. ಇದು ಪ್ರೆಸೆಂಟ್ ಕ್ರೀಡಾಕೂಟೆಯಲ್ಲಿ ಚಿನ್ನ, ಬೆಳ್ಳಿ, ಕಂಚು ಮೊದಲ ಬಾರಿಗೆ ಯಾರು ಪಡ್ಕೊಂಡ್ರು 2026 ಕ್ರೀಡಾಕೂಟೆಯಲ್ಲಿ ಅಂತ ನಿಮ್ಮ ಪ್ರಶ್ನೆಯನ್ನು ಕೇಳ್ಬೋದು. ಅಥವಾ ಅಥ್ಲೆಟಿಕ್ಸ್ಗಳನ್ನು ಈ ಕಡೆ ಒಂದು ಕಾಲಕ್ರಮ ಇಲ್ಲಿ ನೀಡಿಬಿಟ್ಟು ಈ ಕಡೆ ಸ್ಪೋರ್ಟ್ಸ್ ಯಾವುದಂತ ನೀಡಿಬಿಟ್ಟು ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ ರೂಪದಲ್ಲಿ ಕೇಳ್ಬೋದು. ಅಥವಾ 4 ಜೋಡಿಗಳನ್ನು ಕೊಟ್ಬಿಟ್ಟು ನೀರಜ್ ಚೋಪ್ರಾ, ಮೀರಾಬಾಯಿ ಚಾನು ಅಂತೆಲ್ಲ ಹೆಸರು ಕೊಟ್ಬಿಟ್ಟು ನಿಮಗೆ ಎಷ್ಟು ಜೋಡಿಗಳು ಇದರಲ್ಲಿ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಸರಿಯಾಗಿ ಹೋಲಿಕೆ ಆಗಿದೆ ಅಂತ ನಿಮಗೆ ಕೇಳ್ತಬೋದು. 3 ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾನೆ. ಅದನ್ನು ಬಿಟ್ಟರೆ ಸ್ಟ್ಯಾಟಿಕ್ GK ಪ್ರಕಾರ ಕಾಮನ್ವೆಲ್ತ್ ಮೂಲದ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಸೊ ಇಷ್ಟು ಸಹ ಮ್ಯಾಕ್ಸಿಮಮ್ ನಿಮಗೆ ಎಷ್ಟು ಬೇಕಷ್ಟು ಕಂಟೆಂಟನ್ನು ಇಲ್ಲಿ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದೊಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ನೀವು ಜಾಯ್ನ್ ಆಗ್ತಾ ಬರ್ಬೋದು ಸ್ನೇಹಿತರೆ. ಇದೇ ಒಂದು ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಬರುವಂಥ ಪ್ರತಿದಿನದ ಕರೆಂಟ್ ಅಫೇರ್ಸ್ ಕ್ವಿಸ್ಗಳನ್ನು ಕಂಪಲ್ಸರಿ ಅಟೆಂಡ್ ಮಾಡ್ತಾ ಬನ್ನಿ. ಇನ್ನು ಅದನ್ನು ಬಿಟ್ಟರೆ ನಿಮಗೆ ಆದಷ್ಟು ಮಾಕ್ ಟೆಸ್ಟ್ಗಳನ್ನು ಅತಿ ಹೆಚ್ಚಾಗಿ ನೀವು ಬೇರೆ ಕಡೆ ಆಗಿರ್ಬೋದು ಅಥವಾ ನಮ್ಮ ಕಡೆ ಆಗಿರ್ಬೋದು ಅಟೆಂಡ್ ಮಾಡ್ತಾ ಬನ್ನಿ. ಯಾಕಂದರೆ KA ಡಿಪಾರ್ಟ್ಮೆಂಟಿಗೆ ಸಮಯ ನಿರ್ವಹಣೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ತುಂಬ ಲೆಂತ್ ಇರುವಂಥ ಪೇಪರನ್ನು ನೀವು 1 ಗಂಟೆ 30 ನಿಮಿಷದಲ್ಲಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿಬಿಟ್ರೆ, ಅದು ಇಫ್ ಇನ್ ಕೇಸ್ ಎಲ್ಲ ಯಾವುದೇ GK ಎಕ್ಸಾಮ್ಗಳಲ್ಲಿ 2 ಅವರ್ಸ್ ಕೊಟ್ಟಿದ್ದಾರೆ ಅಂದರೆ ತುಂಬ ಸುಲಭವಾಗಿ ನೀವು ಅರ್ಥ ಮಾಡ್ಕೊಳ್ತಾ ಬರ್ಬೋದು. ಇನ್ನು PC ಹೋದರಿಗೆ ಕೇವಲ 1.5 ಗಂಟೆ ಇರೋದ್ರಿಂದ ಅತಿ ಹೆಚ್ಚು ಮಾಕ್ ಟೆಸ್ಟ್ಗಳನ್ನು, ಅದರ ಲೆಂತ್ ಇರುವಂಥ ಮಾಕ್ ಟೆಸ್ಟ್ಗಳನ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡಿ ಸಕ್ಸಸ್ ಆಗಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.